Taste the Daily. Taste the Daily. Multiplex Associations of India, Humbale Films, PVR Inox Limited, VK Films, Keystone Entertainment ಅರ್ಜಿಯನ್ನು ಸಲ್ಲಿಕೆ ಮಾಡಿತು. ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಕಾಯ್ದಿರಿಸಿದ ಹೈಕೋರ್ಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಇದೀಗ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ನೋಡಿ, ಈ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಸ್ ಆಫ್ ಇಂಡಿಯಾ ಮತ್ತು ಹೊಂಬಾಳೆ ಫಿಲಮ್ಸು, ಹಾಗೆಯೇ PVR ಐನಾಕ್ಸ್ ಲಿಮಿಟೆಡ್, ಹಾಗೆಯೇ VK ಫಿಲಮ್ಸು, ಕೀಸ್ಟೋನ್ ಎಂಟರ್ಟೈನ್ಮೆಂಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಿದ್ದು. ಈ ರೀತಿಯಾಗಿ ದರ ನಿಗದಿ ಮಾಡ್ತು ಅಂತ ಅಂದರೆ ನಮಗೆ ಸಮಸ್ಯೆ ಆಗತ್ತೆ ಅನ್ನೋದು ಅವ್ರ ವಾದ ಆಗಿತ್ತು. ಈಗ ವಾದ ಮತ್ತು ಪ್ರತಿವಾದ ಎರಡೂ ಕಡೆಯದ್ದು ಯಾಕೆ 200 ರೂಪಾಯಿ ಫಿಕ್ಸ್ ಮಾಡಿದ್ರು, ಅದರಿಂದ ಆಗೋ ಲಾಭ ಏನು, 200 ರೂಪಾಯಿ ಆಗಬೇಕು ಅಂತ ಯಾಕೆ ಅಂತ ಇನ್ನೊಂದು ಕಡೆಯಲ್ಲಿ ಪ್ರತಿವಾದವೂ ಕೂಡ ಆಗಿತ್ತು. ಸೊ ಆ ಥರ ಮಾಡೋದ್ರಿಂದ ನಮಗೆ ಸಮಸ್ಯೆ ಆಗುತ್ತೆ, ನಮಗೆ ಲಾಸ್ ಆಗುತ್ತೆ, ಈ ಥರ ಮಾಡೋ ಹಾಗಿಲ್ಲ ಸರ್ಕಾರ ಅಂತ ಎರಡೂ ಕಡೆಯ ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ಈ ತೀರ್ಪನ್ನು ಇದೀಗ ಕಾಯ್ದಿರಿಸಿದೆ ಹೈಕೋರ್ಟ್. ತೀರ್ಪು ಯಾವಾಗ ಪ್ರಕಟ ಆಗತ್ತೆ, ಏನು ತೀರ್ಪು ಹೊರಗೆ ಬರಬಹುದು ಅನ್ನೋದೊಂದು ಕುತೂಹಲ ಸದ್ಯಕ್ಕಿದೆ. ಹೊಂಬಾಳೆ ಫಿಲಮ್ಸ್ ಪರ ಹಿರಿಯ ವಕೀಲ ಮುಕುಲ್ ರೋಹಟಗಿ ವಾದ ಮಂಡಿಸಿದ್ರು. 200 ರೂಪಾಯಿ ನಿಗದಿ ನಿರ್ಧಾರ ಏಕಪಕ್ಷೀಯ ಮತ್ತು ಕಾನೂನು ಬಾಹಿರ. ಸಿನಿಮಾ ಮಂದಿರಗಳನ್ನು ನಿರ್ಮಿಸೋಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗತ್ತೆ. ಕಡಿಮೆ ಸೀಟುಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ. ಸೌಲಭ್ಯ ಒದಗಿಸಿರುವ ಸಂಸ್ಥೆಗಳಿಗೆ ದರ ನಿಗದಿ ಸರಿಯಲ್ಲ. ಈ ನಿರ್ಧಾರ ಸಂವಿಧಾನದ ಸಮಾನತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ. 2017ರಲ್ಲೂ ಇದೇ ರೀತಿಯ ಆದೇಶವನ್ನು ಹೈಕೋರ್ಟ್ ರದ್ದು ಮಾಡಿತ್ತು. ಟಿಕೆಟ್ ಖರೀದಿಸಿ ಚಿತ್ರ ನೋಡುವುದು ಗ್ರಾಹಕರಿಗೆ ಬಿಟ್ಟಿದ್ದು. ಈ ವಿಚಾರದಲ್ಲಿ ಸರ್ಕಾರ ಮಧ್ಯ ಪ್ರವೇಶ ಮಾಡೋ ಹಾಗೆ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ ಮುಕುಲ್ ರೋಹಟಗಿ ವಾದವನ್ನು ಮಾಡಿದ್ದಾರೆ. ಹೊಂಬಾಳೆ ಫಿಲಮ್ಸ್ ನಿರ್ಮಾಪಕರು ಕಾಂತಾರದಂಥ ಚಿತ್ರ ನಿರ್ಮಿಸಿದ್ದಾರೆ. GST ಹೊರತುಪಡಿಸಿದ 200 ರೂಪಾಯಿ ನಿಗದಿಯು ವಿವೇಚನೆ ಇಲ್ಲದ ನಿರ್ಧಾರ. ಸಿನಿಮಾ ನಿರ್ಮಾಣದ ಶ್ರಮ, ಬಂಡವಾಳ ಹೂಡಿಕೆ ಮಾಹಿತಿ ಸಂಗ್ರಹಿಸಿದೆ ರಾಜ್ಯ ಸರ್ಕಾರದ್ದು ಸ್ವೇಚ್ಛೆ ನಿರ್ಧಾರವಾಗಿದೆ. ಹೀಗಾಗಿ ಟಿಕೆಟ್ ದರ ಮಿತಿ ಆದೇಶಕ್ಕೆ ತಡೆ ನೀಡಬೇಕು ಅಂತ ಹೊಂಬಾಳೆ ಫಿಲಮ್ಸ್ ಪರವಾಗಿ ಮತ್ತೊಬ್ಬ ವಕೀಲ ಧ್ಯಾನ್ ಚಿನ್ನಪ್ಪ ವಾದ